ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಣ್ಣುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ತರಕಾರಿಗಳನ್ನು, ಸೊಪ್ಪುಗಳನ್ನು ಯಾವ ರೀತಿ ತಿಂತೀವೋ ಅದೇ ರೀತಿ ನಾವು ಹಣ್ಣುಗಳನ್ನು ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹಣ್ಣುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವತ್ತು ನಾನು ಕಿವಿ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಉಪಯೋಗ ಏನು, ಇದರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ನೋಡೋಣ. ಈ ಕಿವಿ ಹಣ್ಣಿನಿಂದ ಆಗುವಂಥ ಉಪಯೋಗಗಳೇನು ಅಂತ ಈಗ ನೋಡೋಣ. ಈ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಪೋಷಕಾಂಶವು ಹೆಚ್ಚಾಗಿದೆ. ಹಾಗೆ ವಿಟಮಿನ್ ಕೆ ಆಗಿರ್ಬೋದು, ಫೋಲೇಟ್ ಆಗಿರ್ಬೋದು, ಪೊಟ್ಯಾಷಿಯಂ ಅಂಶ ಆಗಿರ್ಬೋದು ಸಮೃದ್ಧವಾಗಿದೆ. ಹಾಗೆ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟುಗಳು ಮತ್ತು ಕರಗುವ ಹಾಗೂ ಕರಗದ ನಾರಿನ ಅಂಶವು ಸಮೃದ್ಧವಾಗಿದೆ. ಈ ಕಿವಿ ಹಣ್ಣಿನಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ಆರೋಗ್ಯವನ್ನು ವೃದ್ಧಿಗೊಳಿಸಲು ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕಿವಿ ಹಣ್ಣು ವರ್ಷದ ಎಲ್ಲ ಸಮಯದಲ್ಲೂ ದೊರೆಯುವಂತಹ ಹಣ್ಣಾಗಿದೆ. ಈ ಹಣ್ಣನ್ನು ದಿನನಿತ್ಯ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಂಡರೆ ತುಂಬ ಪ್ರಯೋಜನ ಇದೆ. ಹಾಗೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ. ಕಿವಿ ಹಣ್ಣಿನ ಸೇವನೆಯಿಂದ ಕೊಬ್ಬಿನ ಉತ್ಪಾದನೆ ತಗ್ಗುವ ಮೂಲಕ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯು ಕಡಿಮೆಯಾಗುತ್ತದೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ದಿನನಿತ್ಯವು 2 ರಿಂದ 3 ಕಿವಿ ಹಣ್ಣನ್ನು ತಿನ್ನೋದ್ರಿಂದ ರಕ್ತವನ್ನು ತಿಳಿಗೊಳಿಸಲು ಹಾಗೂ ಕ್ರಮೇಣ ಹೃದಯದ ಮೇಲಿನ ಹೊರೆಯನ್ನು ತಗ್ಗಿಸಲು ಸಾಧ್ಯವಾಗುತ್ತದೆ. ಕಿವಿ ಹಣ್ಣನ್ನು ತಿನ್ನೋದ್ರಿಂದ ಜೀರ್ಣಶಕ್ತಿಗೆ ಉತ್ತಮವಾಗಿದೆ. ಇದು ಜೀರ್ಣಶಕ್ತಿಗೆ ಉತ್ತಮವಾಗಿ ಮಾಡುತ್ತದೆ. ಜೀರ್ಣಶಕ್ತಿಯನ್ನು ಉತ್ತಮವಾಗಿ ಮಾಡುತ್ತದೆ ಅಂತಲೇ ಹೇಳ್ಬೋದು. ಈ ಕಿವಿ ಹಣ್ಣಿನಲ್ಲಿ ಕರಗದ ಹಾಗೂ ಕರಗುವ ನಾರಿನ ಅಂಶ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ನಾರಿನ ಅಂಶದ ಜೊತೆಗೆ ಇದರ ತಿರುಳಿನಲ್ಲಿರುವ ಆಕ್ವಿನೇಟಿನ್ ಎಂಬ ಕಿಣ್ವಿ ಜಠರದಲ್ಲಿ ಪ್ರೋಟೀನುಗಳನ್ನು ಸಮೃದ್ಧವಾಗಿ ಒಡೆದು ಜೀರ್ಣಗೊಳಿಸಲು ನೆರವಾಗುವಂತಹ ಗುಣವನ್ನು ಹೊಂದಿದೆ. ದೃಷ್ಟಿ ಮಂದವಾಗುವುದನ್ನು ಇದು ರಕ್ಷಿಸುತ್ತದೆ. ವಯಸ್ಸಾದಂತೆ ದೃಷ್ಟಿ ಕುಂದುವುದು ಮತ್ತು ಕ್ರಮೇಣ ಕುರುಡುತನಕ್ಕೆ ಕಾರಣವಾಗುವ ಸ್ಥಿತಿಯನ್ನು ಈ ಕಿವಿ ಹಣ್ಣು ಆದಷ್ಟು ನಿಧಾನಗೊಳಿಸುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ಹಣ್ಣು ಅಂತಲೇ ಹೇಳ್ಬೋದು. ಇನ್ನು DNA ಸರಿಪಡಿಸುತ್ತದೆ. ನಮ್ಮ ದೇಹದ ಪ್ರತಿ ಜೀವಕೋಶದ DNA ರಚನೆ ವಿಶಿಷ್ಟವಾಗಿದ್ದು ನಮ್ಮ ಎಲ್ಲ ಗುಣಗಳು ಮತ್ತು ಲಕ್ಷಣಗಳಿಗೆ ಇದು ಕಾರಣವಾಗುತ್ತದೆ. ಇವು ಸತತ ಸೆಳೆತಕ್ಕೆ ಒಳಪಡುತ್ತಾ ಇರುತ್ತದೆ. ಈ ರಚನೆ ಬದಲಾದಾಗ ಇದು ಕಡಿಮೆ ಪ್ರಾಬಲ್ಯದೇ ಆಗಿದ್ದರೂ ಹೆಚ್ಚಿನ ಪ್ರಾಬಲ್ಯದೇ ಆಗಿದ್ದರೂ ಸರಿ ಅನಾರೋಗ್ಯವು ಕಾಡುತ್ತದೆ. ಈ ಬದಲಾವಣೆಯನ್ನು ಸರಿಪಡಿಸಲು DNA ರಚನೆಯನ್ನು ಮೂಲ ಸ್ವರೂಪಕ್ಕೆ ಹಿಂದಿರುಗಿಸುವಲ್ಲಿ ಈ ಕಿವಿ ಹಣ್ಣು ತಿನ್ನುವುದರಿಂದ ತುಂಬ ಒಳ್ಳೆಯದು. ಹಾಗೂ ಕಿವಿ ಹಣ್ಣನ್ನು ತಿನ್ನುವುದರಿಂದ ಕರುಳಿನ ಕ್ಯಾನ್ಸರ್ ಎದುರಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಈ ಕಿವಿ ಹಣ್ಣನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರದಂತೆ ತಡೆಗಟ್ಟುವಂತಹ ಗುಣವನ್ನು ಕೂಡ ಇದು ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಿ ಹೃದಯ ಮತ್ತು ರಕ್ತನಾಳದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಈ ಕಿವಿ ಹಣ್ಣು ಆರೋಗ್ಯವನ್ನು ಕಾಪಾಡುತ್ತದೆ. ಈ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಇದ್ದು ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಈ ಕಿವಿ ಹಣ್ಣನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತದೆ. ಇದನ್ನು ನಿಯಮಿತವಾಗಿ ತಿನ್ನುವುದರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಇದು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣವನ್ನು ಈ ಕಿವಿಹಣ್ಣು ಹೊಂದಿದೆ ಅಂತಲೇ ಹೇಳ್ಬೋದು. ಮೂತ್ರಪಿಂಡ ಮತ್ತು ಹೃದಯಾಘಾತ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವ ಗುಣವನ್ನು ಈ ಕಿವಿಹಣ್ಣು ಹೊಂದಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಗುಣಗಳನ್ನು ಈ ಕಿವಿಹಣ್ಣು ಹೊಂದಿರೋದ್ರಿಂದ ಆರೋಗ್ಯಕರ ದೇಹಕ್ಕೆ ಈ ಕಿವಿಹಣ್ಣು ತುಂಬ ಉತ್ತಮ ಹಣ್ಣು ಎಂದು ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹಣ್ಣಿನಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ. ಈ ಹಣ್ಣು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸಿ, ಅದರಿಂದ ಲಾಭನೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಒಂದು ಲೈಕಿಂದ ಇನ್ನೂ 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.